ಬಸವರಾಜ್ ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಮಂತ್ರಿಗಳ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು 4-5 ಸಮಸ್ಯೆಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಒಂದನೇದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು, ಈ ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಭಾಳ ಜನ ಅನಾಥರೈಸ್ಡ್ ಆಗಿ ನಮ್ಮಲ್ಲಿ ಬಂದು ಕಳೆದ 16 ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ ಮತ್ತು ಅನಧಿಕೃತವಾಗಿ ನೆಲೆಸಿದ್ದಾರೆ. ಅವರು ಅಕ್ರಮ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಅವರು ಹಾಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬಿಜಾಪುರದಲ್ಲಿ ಅವರು ನೆಲೆಸಿದ್ರು, ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಎರಡನೇದು, ಬಿಜಾಪುರ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅಕ್ರಮವಾದ ಚಟುವಟಿಕೆಗಳು, ಅದು ಭೂಮಾಫಿಯಾ, ಅಕ್ಕಿ ಮಾಫಿಯಾ, ಕಂಟ್ರಿ ಪಿಸ್ತೂಲ್, ಇದರ ಹಾವಳಿಗಳು ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನು ಹಾಕಿದ್ದಾರೆ. ನಾನು ಮೊದಲನೇದಾಗಿ ತಮಗೆ ಈ ಪಾಕಿಸ್ತಾನ್ ಬಾಂಗ್ಲಾದೇಶದವರ ವಿಷಯದ ಬಗ್ಗೆ ತಮಗೆ ಉತ್ತರವನ್ನು ಕೊಡೋದಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಇಲ್ಲಿಯವರೆಗೆ ಸುಮಾರು 137 ಅಕ್ರಮ ವಲಸೆಗಾರರನ್ನು ಈಗಾಗಲೇ ಗುರುತು ಹಚ್ಚಿ ಅವರನ್ನು ಅರೆಸ್ಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಂಡಿದ್ದೇವೆ. ಅವರನ್ನು ಕೆಲವು ಸಂದರ್ಭದಲ್ಲಿ ನಾವು ಆ ಎಂಬಸಿಗಳಿಗೆ, ಆ ಕೌನ್ಸಿಲ್ಗಳಿಗೆ ನಾವು ವಿಚಾರವನ್ನು ಮುಟ್ಟಿಸಿ, ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ವಿಷಯವನ್ನು ಇಂಥವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಅವರು ಇಂಥ ದೇಶದವರು ಅಂತೇಳಿ ಅವರಿಗೆ ತಿಳಿಸಿ ಆ ಎಂಬಸಿಗೆ ಎಕ್ಸ್ಟರ್ನಲ್ ಅಫೇರ್ಸ್ನವರು ಕಮ್ಯುನಿಕೇಟ್ ಮಾಡಿ ಅವರನ್ನು ಡಿಪೋರ್ಟ್ ಮಾಡೋವರೆಗೂ ಕೂಡ ನಾವು ಕಾಯಬೇಕಾಗುತ್ತೆ. ಆಗ ನಾವು ಅದಕ್ಕಾಗಿ ಒಂದು ಫಾರಿನರ್ಸ್ ಡಿಟೆನ್ಷನ್ ಸೆಂಟರ್ ಅಂತ ಒಂದು ಮಾಡಿದ್ದೇವೆ. ಅದು ಈ ರೀತಿ ಅನಧಿಕೃತವಾಗಿ ಬರ್ತಕ್ಕಂಥ ಫಾರಿನರ್ಸ್ಗೆ ಅರೆಸ್ಟ್ ಮಾಡಿದ ಮೇಲೆ ಆ ಪರ್ಮಿಷನ್ ಬರೋವರೆಗೂ ಅವ್ರನ್ನ ಅಲ್ಲಿ ಇಡ್ತೇವೆ. ಎರಡನೇದು, ಆನಂತರ ಅವರನ್ನು ಆ ಡಿಟೆನ್ಷನ್ ಸೆಂಟರಿಂದ ಪರ್ಮಿಷನ್ ಬಂದ ಮೇಲೆ ಡಿಪೋರ್ಟ್ ಮಾಡ್ತೀವಿ. ದಿಸ್ ಇಸ್ ದಿ ನಾರ್ಮಲ್ ಪ್ರೊಸೀಜರ್. ಇಲ್ಲಿಯವರೆಗೆ 25 ಜನ, ರಾಜ್ಯದಲ್ಲಿ 25 ಜನ ಪಾಕಿಸ್ತಾನದವ್ರನ್ನ ಪತ್ತೆ ಹಚ್ಚಿ ಅವರನ್ನೆಲ್ಲ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನು ಪ್ರಿಸನ್ನಲ್ಲಿ ಇಟ್ಟಿದ್ದೇವೆ. ಇನ್ನು ಬೇರೆ ಬೇರೆ ಬಾಂಗ್ಲಾದೇಶದವರನ್ನು ಅವರನ್ನು ಕೂಡ ಅರೆಸ್ಟ್ ಮಾಡಿ ಅವರು 137 ಜನರಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಇಟ್ಟಿದ್ದೇವೆ. ತಮ್ಮ ಮಾಹಿತಿಗೆ ಬೆಂಗಳೂರಿನಲ್ಲಿ 84, ಬೆಂಗಳೂರು ಸಿಟಿಯಲ್ಲಿ 84, ಬೆಂಗಳೂರು ರೂರಲ್ನಲ್ಲಿ 27, ಶಿವಮೊಗ್ಗದಲ್ಲಿ 12, ಹಾಸನದಲ್ಲಿ 3, ಮಂಗಳೂರಿನಲ್ಲಿ 1, ಉಡುಪಿಯಲ್ಲಿ 10. ಅದರಲ್ಲಿ ಬಿಜಾಪುರ ಇಲ್ಲ. ಆದರೆ ಬಿಜಾಪುರದಲ್ಲಿ 2016ರಲ್ಲಿ ಸುಮಾರು 33 ಜನ ಬಾಂಗ್ಲಾದೇಶದವರು ಅಲ್ಲಿ ನೆಲೆಸಿದ್ರು ಅಂತೇಳಿ ಆಗಲೇ ಅವರನ್ನು ಅರೆಸ್ಟ್ ಮಾಡಿ ಈ ಪ್ರೊಸೀಜರ್ ಫಾಲೋ ಮಾಡಿ ಅವರ 33 ಜನರನ್ನು ಕೂಡ ಅವರ ದೇಶಕ್ಕೆ ವಾಪಸ್ ಕಳಿಸಿದ್ದಾರೆ 2016ರಲ್ಲಿ. ಈಗ ಪ್ರಸ್ತುತವಾಗಿ ಆ್ಯಸ್ ಆನ್ ಟುಡೇ ಬಿಜಾಪುರದಲ್ಲಿ ಯಾವ ಪಾಕಿಸ್ತಾನಿ ಆಗಲಿ ಯಾವ ಬಾಂಗ್ಲಾದೇಶಿ ಆಗಲಿ ಇಲ್ಲ ಅಂತಕ್ಕಂಥ ಮಾಹಿತಿ. ಎರಡನೇದು, ತಾವು ಏನು ಭೂಮಾಫಿಯಾದ ಕೇಳಿದಿರಿ. ಭೂಮಾಫಿಯಾದ್ದು ಸುಮಾರು 27 ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಕ್ರಮ ತಗೊಂಡಿದ್ದಾರೆ. 8 ಪ್ರಕರಣಗಳಲ್ಲಿ ದೋಷಾರೋಪಣಾ ಪತ್ರವನ್ನು ಸಬ್ಮಿಟ್ ಮಾಡಿದ್ದಾರೆ. 10 ಪ್ರಕರಣಗಳಲ್ಲಿ RFSL ಅಂತೇಳಿ ಹಾಗೂ SPB ವರದಿ ತರಿಸ್ಕೊಂಡು ಆ ಬಾಕಿ ಇದೆ. 9 ಪ್ರಕರಣದಲ್ಲಿ ತನಿಖೆ ಮುಂದುವರಿತಾ ಇದೆ. ಸುಮಾರು 173 ಜನರ ಮೇಲೆ ಈಗಾಗಲೇ ನಾವಲ್ಲಿ ಭೂಮಾಫಿಯಾಗ ಮಾತ್ರ ಕ್ರಮ ತಗೊಂಡಿದ್ದೇವೆ. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಈ ವಯಸ್ಸಾದ ಏನು ವೃದ್ಧರಿದ್ದಾರೆ ಅವರನ್ನೇ ಗುರಿ ಮಾಡ್ತಾರೆ. ಮಾಡಿ ಅವರಿಗೆ ಅವರ ರೇಷನ್ ಕಾರ್ಡ್ಗಳು,
ಅವರ ಎಲೆಕ್ಷನ್ ಕಾರ್ಡ್ಗಳು ಎಲ್ಲ ಡೂಪ್ಲಿಕೇಟ್ ಮಾಡಿ ಅದನ್ನೆಲ್ಲ ತೊಗೊಂಡೋಗಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕೊಟ್ಟು ಆ ಖಾತೆಗಳನ್ನೇ ಬದಲಾವಣೆ ಮಾಡಿ ಆ ಜಮೀನುಗಳನ್ನು ಮಾರಾಟ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡೋದು ಅದು ಸಾಮಾನ್ಯವಾಗಿ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವರನ್ನು ಇಷ್ಟು ಜನರನ್ನು ಸುಮಾರು 173 ಜನ ಆರೋಪಿಗಳನ್ನು ಅವ್ರ ಮೇಲೆ ಈಗಾಗಲೇ ಕ್ರಮ ಜರುಗಿಸಿದ್ದೇವೆ. ಈ ಅಕ್ಕಿ ಮಾರಾಟ ಮಾಡ್ತಕ್ಕಂಥವರು ಈ ಪಡಿತರ ವ್ಯವಸ್ಥೆಯಲ್ಲಿ ಬರುವಂಥ ಅಕ್ಕಿ ಅದನ್ನು ವಾಪಸ್ ಅಲ್ಲಿ ಪಡಿತರ ಏನು ಅಂಗಡಿಗಳಿದ್ದಾವೆ ಡಿಸ್ಟ್ರಿಬ್ಯೂಟಿವ್ ಸೆಂಟರ್ಸು ಅವರು ಯಾವ ರೀತಿ ಅಕ್ಕಿಯನ್ನು ಉಳಿಸ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋದವ್ರ ಹತ್ರನೇ ಉಳಿಸ್ಕೊಂಡು ಅದನ್ನು ವಾಪಸ್ಸು ಅಂಗಡಿಗಳಿಗೆ ಕೊಟ್ಟು ಮಾರಾಟ ಮಾಡ್ತಕ್ಕಂಥದ್ದು ಇದೊಂದು ದೊಡ್ಡ ಜಾಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು. ತಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 22ರಲ್ಲಿ 23 ಕೇಸಸ್ಗಳು ರಿಜಿಸ್ಟರ್ ಆಗಿದೆ. 23ರಲ್ಲಿ 22 ಕೇಸು ರಿಜಿಸ್ಟರ್ ಆಗಿದೆ. 24ರಲ್ಲಿ 12 ಕೇಸ್ ಆಗಿದೆ. 25ರಲ್ಲಿ ಇಲ್ಲಿವರೆಗೂ 1 ಕೇಸ್ ಆಗಿದೆ. ಇವ್ರ ಮೇಲೆಲ್ಲ ಈಗ ತಮಗೆ ಮಾಹಿತಿ ಕೊಟ್ಟಿದ್ದೀನಿ. 13 ಟನ್ನು 160 kg, 176 ಟನ್ನು 23ರಲ್ಲಿ, ಆಮೇಲೆ 24ರಲ್ಲಿ 8 ಟನ್ನು, 25ರಲ್ಲಿ ಇಲ್ಲಿವರೆಗೂ 7 ಟನ್ನು. ಇದು ಕ್ವಾಂಟಿಟಿ ಅವರು ಸೀಸ್ ಮಾಡಿರುವಂಥದ್ದು. ಜೊತೆಗೆ ತಾವು ಈ ಕಂಟ್ರಿ ಪಿಸ್ತಲ್ಗಳ ಬಗ್ಗೆ ಕೇಳಿದ್ರಿ. ಇಲ್ಲಿಯವರೆಗೆ 22ರಲ್ಲಿ 3 ಕಂಟ್ರಿ ಪಿಸ್ತೂಲ್ಗಳು, 6 ಜೀವಂತ ಗುಂಡುಗಳು ಅದನ್ನು ಸೀಸ್ ಮಾಡಿದ್ದಾರೆ. 23ರಲ್ಲಿ 3 ಕಂಟ್ರಿ ಪಿಸ್ತೂಲ್ಗಳು ಮತ್ತು 12 ಜೀವಂತ ಗುಂಡುಗಳನ್ನು ಸೀಸ್ ಮಾಡಿದ್ದಾರೆ. 24ರಲ್ಲಿ 1 ಕಂಟ್ರಿ ಪಿಸ್ತೂಲು, 1 ಜೀವಂತ ಗುಂಡು. 25ರಲ್ಲಿ 13 ಕಂಟ್ರಿ ಪಿಸ್ತೂಲ್ಗಳು ಈ ವರ್ಷದಲ್ಲೇ ಮತ್ತು 28 ಜೀವಂತ ಗುಂಡುಗಳು ಅಂತ. ಇದು ಭಾಳ ಒಂದು ರೀತಿಯಲ್ಲಿ ಪೊಲೀಸ್ನವ್ರಿಗೂ ಒಂದು ಸವಾಲೇ ಇದೆ. ಹಾಗಾಗಿ ಈಗಾಗಲೇ ಅವರಷ್ಟು ಜನರ ಮೇಲೆ ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ತಾವು ಕೇಳಿದ್ದೀರಿ. NIA ಸೆಂಟರ್ನ ನಾವು ಬಿಜಾಪುರದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು. ಅದು ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡೋದು. ನಾವು ಪ್ರಸ್ತಾವನೆಯನ್ನು ಕಳಿಸೋಲ್ಲ. ಯೂಶ್ವಲಿ ಅವರೇ ಐಡೆಂಟಿಫೈ ಮಾಡ್ಕೊಂಡು ಮಾಡ್ತಾರೆ. ಬೆಂಗಳೂರಿನಲ್ಲಿ ಮಾಡಬೇಕಾದ್ರೂ ಕೂಡ ಸ್ವಲ್ಪ ದಿವಸ ತಗೊಂಡು ಆಮೇಲೆ ಮಾಡಿದ್ದಾರೆ. ಅದಕ್ಕೆ ಅಲ್ಲಿಂದ ಕೇಂದ್ರ ಸರ್ಕಾರದವರು ತಮಗೆ ಗೊತ್ತಿರೋ ಹಾಗೆ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಇದೆ. ನೀವು ಅವ್ರಿಗೆ ಹೇಳಿದರೆ, ಅವರನ್ನು ರಿಕ್ವೆಸ್ಟ್ ಮಾಡಿದ್ರೆ ಬಹುಶಃ ಮಾಡ್ಬೋದು. ಆದರೆ ನಮ್ಮ ಕಡೆಯಿಂದ ಪ್ರಸ್ತಾವನೆ ಏನು ಹೋಗೋದಿಲ್ಲ ಸಾಮಾನ್ಯವಾಗಿ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಈಗಾಗಲೇ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಮತ್ತು ಯಾವ ಕಾರಣಕ್ಕೂ ಕೂಡ ನಾವು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬರ್ತಾರೇನೋ ಅನಧಿಕೃತವಾಗಿ ಅವರನ್ನು ನಾವು ನಿರಂತರವಾಗಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಬೆಂಗಳೂರು ಸಿಟಿಯಲ್ಲಿ ಸಾವಿರಾರು ಜನ ಬರ್ತಾರೆ. ಅದರಲ್ಲಿ ಫಾರಿನರ್ಸ್ ಸಾವಿರಾರು ಜನ ಅನಧಿಕೃತವಾಗಿ ಕೂಡ ಬರ್ತಾರೆ. ಆಫ್ರಿಕನ್ಸ್ ಕಂಟ್ರೀಸಿಂದ ಬರ್ತಾರೆ. ಅವರೆಲ್ಲ ಈ ಡ್ರಗ್ಗು ಡಿಸ್ಟ್ರಿಬ್ಯೂಷನ್ನಲ್ಲಿ, ಪೆಡ್ಲಿಂಗಲ್ಲಿ ಭಾಗವಹಿಸ್ತಾರೆ. ಇದೊಂದು ದೊಡ್ಡ ರ್ಯಾಕೆಟೇ ಇದೆ. ಅವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಬಾಂಗ್ಲಾದೇಶದಿಂದ ಭಾಳಷ್ಟು ಜನ ಬಂದರು, ಸಾವಿರಾರು ಜನ ಬಂದರು. ಅವ್ರನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಾಫಿ ತೋಟದಲ್ಲಿ ಮಾನ್ಯ ಅಧ್ಯಕ್ಷರೇ, ಹಾಸನ ಜಿಲ್ಲೆನಲ್ಲಿರ್ಬೋದು, ಸಕಲೇಶ್ವರ ಆ ಕಾಫಿ ತೋಟಲ್ಲಿ, ಚಿಕ್ಕಮಂಗ್ಳೂರಲ್ಲಿರ್ಬೋದು, ಕೂರ್ಗಲ್ಲಿರ್ಬೋದು, ಅವರು ಕಾಫಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಸೇರ್ಕೊಂಡು ಬಿಡ್ತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಅವರಿಗೆ ಆ ಕಾಫಿ ಇದರಲ್ಲಿ ಎಸ್ಟೇಟಲ್ಲೇ ಜಾಗ ಕೊಟ್ಟಿರ್ತಾರೆ. ಅವ್ರದ್ದೇ ಪ್ರೈವೇಟಾಗಿ ಅವರು ಇರ್ತಾರೆ. ಯಾರಿಗೂ ಐಡೆಂಟಿಫೈ ಕೂಡ ಆಗೋದಿಲ್ಲ. ಆದರೆ ಮಾಹಿತಿಗಳು ಬಂದ ಆಧಾರದ ಮೇಲೆ ಅವ್ರನ್ನ ನಾವು ಐಡೆಂಟಿಫೈ ಮಾಡಿ ಎಲ್ಲಿವರೆಗೆ ಅಂದರೆ ಮಾನ್ಯ ಅಧ್ಯಕ್ಷರೇ, ಅವರು ರೇಷನ್ ಕಾರ್ಡ್ ಮಾಡಿಸ್ಕೊಳ್ತಾರೆ, ಎಲ್ಲ ಐಡೆಂಟಿಟಿ ಕಾರ್ಡ್ ಮಾಡಿಸ್ಕೊಳ್ತಾರೆ, ಎಲೆಕ್ಷನ್ದು ಕಾರ್ಡ್ ಕೂಡ ಮಾಡಿಸ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಅದು ಒಂದು ನೆಟ್ವರ್ಕು ಇದೆ. ಅದನ್ನು ನಾವು ನಿರಂತರವಾಗಿ ಫಾಲೋ ಮಾಡ್ತೀವಿ. ಅವರು ಯಾರೇ ನಮಗೆ ಅನಧಿಕೃತವಾಗಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರನ್ನು ನಾವು ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸ್ತೇವೆ. ಅದರಿಂದ ನಾವು ಸರ್ಕಾರ ಇದರಲ್ಲಿ ಯಾವ ಕಾಂಪ್ರಮೈಸ್ ಮಾಡುವಂಥ ಅಗತ್ಯನೂ ಇಲ್ಲ. ಅದು ನಮ್ಮ ಉದ್ದೇಶನೂ ಆ ರೀತಿ ಇಲ್ಲ. ಹಾಗಾಗಿ ತಮಗೆ ಸಮಂಜಸವಾದ ಉತ್ತರ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಅಧ್ಯಕ್ಷರೇ, ನಮ್ಮ ದೇಶದ ಮುಂದಿರುವಂಥ ದೊಡ್ಡ ಸವಾಲಂದರೆ
ಈ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿಯರು. ಮಾನ್ಯ ಗೃಹ ಮಂತ್ರಿಗಳು ಭಾಳ ವಿವರವಾಗಿ ಪ್ರತಿಯೊಂದು ನಾವು ಎತ್ತಿದ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ನಿಯಂತ್ರಣ ಮಾಡದೇ ಇದ್ದರೆ ಮತ್ತೊಂದು ಪಶ್ಚಿಮ ಬಂಗಾಳ ಕರ್ನಾಟಕ ಆಗ್ಬೋದು. ಯಾಕೆ ಬೆಂಗಳೂರಿನಲ್ಲಿಯೂ ಭಾಳಷ್ಟು ನುಸುಳುಕೋರರು ಅದಾರ, ಭಾಳಷ್ಟು ಈ ಅಕ್ರಮ ಚಟುವಟಿಕೆಗಳಲ್ಲಿ ಅವರು ಕಾರಣರದಾರ ಅನ್ನೋಂಥದ್ದು ಸಾಕಷ್ಟು ಗುಪ್ತಚರ ಇಲಾಖೆಯ ಮಾಹಿತಿ ಇರೋದರಿಂದ ಇವತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ಸಹ ಇವತ್ತು ಬಾಂಗ್ಲಾದೇಶಿಯರು ರೋಹಿಂಗ್ಯಾ ಅನ್ನುವಂಥದ್ದು ಭಾಳ ಇಡೀ ಮಾನವೀಯ ಕುಲದಲ್ಲಿ ಭಾಳಷ್ಟು ಕ್ರೂರವಾದಂಥ ಒಂದು ಜನಾಂಗ. ಯಾಕಂದ್ರೆ ಮೈನಾಮಾರದಲ್ಲಿ ಆದಂಥದ್ದು ಘಟನೆ ನೋಡಿಬಿಟ್ರೆ ಯಾವುದಕ್ಕೂ ಹೆಸರಿಲಾರ್ದಂಥ ಒಂದು ಏನು ಮಾನ್ಯ ಸಚಿವರು ಹೇಳದಂತೆ ಇದು ಹೆಚ್ಚಾಗಿ ಕಾಫಿ ಪ್ಲ್ಯಾಂಟರ್ಗಳ ಬಳಿ ಇಲ್ಲಿ ಅವರು ತಮ್ಮ ನೆಲೆಯನ್ನು ಊರ್ತಾ ಇದ್ದಾರೆ. ಮತ್ತು ನಾನು ಮಾನ್ಯ ಗೃಹ ಮಂತ್ರಿಗಳು ವಿನಂತಿ ಮಾಡೋದೇನೆಂದರೆ ಇನ್ನೂ ರಾಜ್ಯದಲ್ಲಿ ಗಡಿಭಾಗ, ಯಾಕಂದರೆ ವಿಜಯಪುರ ಗಡಿಭಾಗ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಈ ಅಕ್ಕಿ ಸಾಗಾಟ ಮಾಡೋದಾಗಲಿ ಕಂಟ್ರಿ ಪಿಸ್ತೂಲ್ಗಳ, ಯಾಕಂದರೆ ನಿರಂತರವಾಗಿ ವರ್ಷ 2 ವರ್ಷಕ್ಕೊಮ್ಮೆ ಬಿಜಾಪುರದಲ್ಲಿ ಓಪನ್ ವಾರ್ ಆಗ್ತದೆ. ಮೊನ್ನೆನೇ ಒಬ್ಬ ಹರಿಜನ ಅಂತ ಹೇಳಿ ಒಬ್ಬ ಕೊಲೆ ಆಯಿತು ರಾತ್ರಿ. ಅಂದರೆ ಹಿಂದೂ ಒಬ್ಬ 1 ವರ್ಷಕ್ಕೊಮ್ಮೆ ಒಂದರೆ ಗ್ಯಾಂಗ್ ವಾರ್ ಆದಂಗೆ ಆಗ್ತದೆ ಸನ್ಮಾನ್ಯ ಗೃಹ ಮಂತ್ರಿಗಳೇ. ಮತ್ತು ಈ ಬಾಂಗ್ಲಾದೇಶ ನುಸುಳುಕೋರು ಏನದಾರಲ್ಲ, ಇದನ್ನು ನಾವು ಕಠಿಣವಾಗಿ ತಗೋದಿದ್ರೆ ನಮ್ಮ ರಾಜ್ಯದ ಶಾಂತಿ ಕದಡುವಂಥ ಪರಿಸ್ಥಿತಿ ಇದೆ. ಅಲ್ಲಿಂದ ಮಾನ್ಯ ಗೃಹ ಮಂತ್ರಿಗಳು ಇವತ್ತು ಒಪ್ಪಿಕೊಂಡಿದ್ದಾರೆ. ಈ ಸಲ ನಮ್ಮಲ್ಲಿ ಕಂಟ್ರಿ ಪುಸ್ತಕಗಳು ಸುಮಾರು ಕಳೆದ 2-3 ವರ್ಷದ ಒಂದು ನೋಡಿದ್ರೆ 22ರಲ್ಲಿ 3, 23ರಲ್ಲಿ 3, 24ರಲ್ಲಿ 1, ಈ ವರ್ಷನೇ 4/3/2025ರಲ್ಲಿ 13 ಕಂಟ್ರಿ ಪುಸ್ತಕಗಳು ಇವತ್ತು ನಮ್ಮ ಪೊಲೀಸ್ ಒಂದು ಇಲಾಖೆದವರು ಅದನ್ನು ಹಿಡಿಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನಾನು ಇಷ್ಟೇ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋದೇನೆಂದರೆ ಗಡಿ ಭಾಗದಲ್ಲಿ, ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಪ್ರದೇಶದಲ್ಲಿ ಒಂದು NIA ಒಂದು ತನಿಖೆ ಏನು ಇಲಾಖೆ ಇದೆ, ಅದರ ಒಂದು ಕಚೇರಿ ಆದರೆ ಏನೇನು ಅವ್ರಿಗೆ ಮಾಹಿತಿ ಬರ್ತದೆ. ಯಾಕಂದ್ರೆ ಒಮ್ಮೊಮ್ಮೆ ನಮ್ಗೆ ಗೊತ್ತೇ ಇರೋದಿಲ್ಲ, ನೇರವಾಗಿ NIAದ ತಂಡದವರು ಬಂದು ಇಲ್ಲಿ ಇರುವಂಥವ್ರನ್ನ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಕರ್ನಾಟಕಕ್ಕೂ ಈ ಬಾಂಗ್ಲಾ ಮತ್ತು ಈ ಏನು ರೋಹಿಂಗ್ಯಾ ಅನ್ನುವಂಥ ಒಂದು ದೊಡ್ಡ ರಾಕ್ಷಸಿ ಒಂದು ಇದು ಜನಾಂಗಿದೆ, ಅದು ಬರಲಾರದಂತೆ ತಡೆಯುವಂಥಕ್ಕೆ NIAಕ್ಕೆ ತಾವು ಶಿಫಾರಸು ಮಾಡಬೇಕು. ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮಾನ್ಯ ಗೃಹ ಮಂತ್ರಿಗಳು ಅಕ್ಕಿ ಬಗ್ಗೆನೂ ಹೇಳಿದ್ದಾರೆ. ಯಾಕಂದರೆ ಏನಾಗ್ತದೆ, ಬಿಜಾಪುರ 30 ಕಿಲೋಮೀಟರ್ನಲ್ಲೇ ಮಹಾರಾಷ್ಟ್ರ ಬಾರ್ಡರ್ ಚಾಲು ಆಗ್ತದೆ. ಅದಕ್ಕೆ ಸಾಂಗ್ಲಿ ಜಿಲ್ಲೆ ಮತ್ತು ಇದು ಸೋಲಾಪುರ ಜಿಲ್ಲೆ. ಅಲ್ಲಿಂದ ನಮ್ಮ ಬಡವರಿಗೆ ಕೊಟ್ಟಂಥ ಅಕ್ಕಿ ಅಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಇಡೀ ರಾಜ್ಯದ್ದು ಬಂದು ಬಿಜಾಪುರ ಬರ್ತದೆ. ಬಿಜಾಪುರನಿಂದ ಎಲ್ಲ ಅಲ್ಲಿ ಬಂದು ಮಹಾರಾಷ್ಟ್ರಕ್ಕೆ ಹೋಗ್ತದೆ. ನೀವು ಕೊಡುವಂಥ ಅಕ್ಕಿ ಏನಾಗಿಬಿಟ್ಟಿದೆ ಅಂದರೆ ಹೆಚ್ಚಿಗೆ ಬಂದಿದ್ದು ಮತ್ತು ಬೋಗಸ್ ರೇಷನ್ ಕಾರ್ಡ್ ಬಗ್ಗೆ ತಾವು ಏನೋ ಕ್ರಮ ತೊಗೊಂಡ್ರಿ ಮತ್ತು ವಾಪಸ್ ತೊಗೊಂಡ್ರಿ, ಆ ಎಲ್ಲ ಅಕ್ಕಿ ಸಂಗ್ರಹ ಮಾಡಿ ಅವ್ರಿಗೆ ಮಾರ್ತಾರೆ. ಅವರು ಅದನ್ನು ಮತ್ತೆ ರೀಪಾಲಿಸ್ ಮಾಡಿ ಮಹಾರಾಷ್ಟ್ರಕ್ಕೆ ಮಾರ್ತಾರೆ. ಈ ರೀತಿ ಒಂದು ದೊಡ್ಡ ಜಾಲ ಇರೋದ್ರಿಂದ ನಾವು ಪಡಿತರ ವ್ಯವಸ್ಥೆಯಲ್ಲಿನೂ ಕಠಿಣ ಕ್ರಮ ತಗೋಬೇಕು. ಮತ್ತು ಈ ಅಕ್ಕಿ ಏನದಾರಲ್ಲ ಬಾರ್ಡರ್, ಎಲ್ಲ ಬಾರ್ಡರ್ನಲ್ಲಿ ನಡೀತದೆ. ಅದಕ್ಕೆ ಸರ್ಕಾರ ಗಂಭೀರವಾಗಿ ತಗೋಬೇಕು. ಈಗ ಏನು ಮಾನ್ಯ ಗೃಹ ಸಚಿವರೇನು ಉತ್ತರ ಕೊಟ್ಟಿದ್ದಾರೆ, ಇದನ್ನು ಇನ್ನಷ್ಟು ಗುಪ್ತಚರ ಇಲಾಖೆಯನ್ನು ಭಾಳ ಅದನ್ನು ಬಲ ಕೊಡಬೇಕು. ಕೊಟ್ಟು ನಮ್ಮ ರಾಜ್ಯವನ್ನು ಸುರಕ್ಷಿತವಾಗಿ ಶಾಂತಿಯ ತೋಟ ಕರೆದು ಅದು ಮುಂದುವರಿಬೇಕಂತ ನಾ ಕೇಳ್ಕೊಡ್ತೀನಿ. ನಾವು ಇಂಟರ್ಫಿಯರ್ ಆಗ್ಬೋದಾ? ಕ್ಲಾರಿಫಿಕೇಶನ್ ಅಲ್ಲ, ನಾವು ಇಂಟರ್ಫಿಯರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಒಂದು ಇಂಟರ್ಫಿಯರ್ ಆಗ್ತೀನಿ. ಈಗ ಯತ್ನಾಳ್ ಅವರು ಹೇಳ್ತಾ ಇದ್ದ ಸದಸ್ಯರು ಈ NIA ಬರಬೇಕು ಅಂತ ಹೇಳಿ, ಇಲ್ಲಿ ವಿಜಯಪುರದಲ್ಲಿ ಆಗ್ತಾ ಇರುವಂಥದ್ದು ಅವ್ರಿಗೂ ಗೊತ್ತಿದೆ, ನಮಗೆ ಗೊತ್ತದೆ. ಭೀಮಾ ಇದರಲ್ಲಿ ಎಲ್ಲ ಲೋಕಲ್ ಗ್ಯಾಂಗ್ ವಾರ್ಸು. NIA ಪ್ರಶ್ನೆ ಯಾವಾಗ ಬರ್ತದೆ ಅಂದರೆ ಉಗ್ರಗಾಮಿಗಳು ಇದು ಬಂದಾಗ ಇದು ಪ್ರಶ್ನೆ ಬರ್ತದೆ. ಅಂದರೆ ಇದ್ದದ್ದು ವಾಸ್ತುಸ್ಥಿತಿ ನಿಮಗೂ ಗೊತ್ತಿದೆ. ಈಗ ಮೊನ್ನೆನೂ ಕೂಡ ನಮ್ಮ ಈಗ SP ಅವರು ಇದ್ದಾರೆ, ಈ ಕಂಟ್ರಿ ರಿವಾಲ್ವರ್ಸು ಅಲ್ಲಿ ನಮ್ಮ ಅರ್ಕೇರಿ ಬಾರ್ಡರ್, ನನ್ನ ಮತಕ್ಷೇತ್ರದಾಗ, ನಿಮ್ಮದು ಮತಕ್ಷೇತ್ರ ಅದೇ ಕಡೆ ಆದಾಗ ಯತ್ನ ಅಲ್ಲಿ ಒಂದು ಬಿಜಾಪುರದಿಂದ ಒಂದು 20-30 ಕಿಲೋಮೀಟರ್ಲಿ ಬಾರ್ಡರ್ ಇದೆ ಸಿಟಿದಿಂದ. ಅಲ್ಲಿ ಇವತ್ತು ಸಹ ಆ ಬಾರ್ಡರ್ ಆದ್ಮೇಲೆ ಈ ಕಂಟ್ರಿ ರಿವಾಲ್ವರ್ಸ್ ಎಲ್ಲ ಮಾಡ್ತಾರೆ. ಆ ಕಡೆ ಭೀಮಾ ತೀರದ ಇತಿಹಾಸ ಅಂತ ತಮ್ಗೆ ಗೊತ್ತಿದೆ. ಗ್ಯಾಂಗ್ ವಾರ್ಸ್ ಅದು ಕೌಟುಂಬಕ್ಕೆ, ಅದು ಒಂದು ಕುಟುಂಬ ಮತ್ತು ಕುಟುಂಬ. ಮೊನ್ನೆ ಅದು ಭಾಗಪಾರ್ಜನ ಆಗಿದ್ದು ಕೂಡ ಕುಟುಂಬದ ಹಿನ್ನೆಲೆಯಿಂದ ಆಗಿ ಬಂದಂಥ ಬೆಳವಣಿಗೆ, ಅದು ಎಲ್ಲರಿಗೂ ಗೊತ್ತಿದೆ.
ಹಾಕೊಂತ ಇಲ್ಲಿವರೆಗೆ ಒಂದು 20-30 ವರ್ಷ ಬಂದಿದೆ. ಹೀಗಾಗಿ ಇಲ್ಲಿ NIA ಇವೆಲ್ಲ ಬರೋದು ಉಗ್ರಗಾಮಿಗಳು ಅಂತ ಇದ್ರ ಸಲುವಾಗಿ ಇಲ್ಲಿರುತ್ತ ಲೋಕಲ್ ಅಲ್ಲ ಹೇಳಿ ಯಾಕೆ ಅದೇನಿದೆ ಅಂತದ್ದು ಆಯ್ತು. ಬಿಜಾಪುರ ಮತ್ತೆ ಸ್ವಚ್ಛ ಮಾಡಿ ಕಾಲಿಂಗ್ ಅಟೆನ್ಷನ್ ಅಲ್ಲ ಬಿಜಾಪುರ ಯಾಕೆ ಅಲ್ಲಲ್ಲ ಅವ್ರು ಕೇಳ್ತಾರೆ, ನಾವು ಬೇಡ ಕೇಳ್ಬೇಕು ಬರ್ಲಿ. ಇಲ್ಲಿ NIA ತಂದು ಸುಮ್ನೆ ನಿಮ್ಗೂ ಗೊತ್ತಿದೆ ನನಗೂ ಗೊತ್ತಿದೆ. ಕ್ಲಾರಿಫಿಕೇಶನ್ ಇದನ್ನ ಆಯ್ತು ಮಂತ್ರಿಗೆಲ್ಲ. ಓಕೆ, ಐ ಆಮ್ ಆಲ್ಸೋ ಆನ್ಸರಬಲ್ ಏನ್ರಿ. ಆಯ್ತಪ್ಪ, ಅದು ಮಾಡ್ಲಿ, ಅದು ಹೇಳಿ. NIA ಅದರ ಉಗ್ರಗಾಮಿ ಬಿಜಾಪುರ ಕೇಂದ್ರೀಕೃತ ಅಲ್ಲ, ಟೋಟಲ್ ಕರ್ನಾಟಕದ ಬಾರ್ಡರ್ ಏನಿದೆ ಮಹಾರಾಷ್ಟ್ರಕ್ಕೆ ಹತ್ತಿದಂತದ್ದು, ಅಲ್ಲಿ ಅಕ್ರಮ ತಪ್ಪೇನೆ. ಸುಬ್ಬಾರೆಡ್ಡಿ ಅವರೇ, ಬಂದ್ರೆ